ತಲೆಗಿರಲಿ. ನಾಮ ಪೂರ್ವದಲ್ಲೂ ನಾಮನೇ, ಉತ್ತರದಲ್ಲೂ ನಾಮನೇ. ಈ ಒಂದು ಎಕ್ಸಾಂಪಲ್ ಇವಾಗ ಏನಪ್ಪ, ಇವಾಗ ಬೆಟ್ಟ 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 ದಾವರೆ ಅಂತ ಇರ್ತದೆ. ಇವಾಗ ಬೆಟ್ಟ ದಾವರೆ. ಇವಾಗ ಸಂಧಿ ಬಿಡಿಸ್ತೇವೆ ತಿಳ್ಕೋರಿ. ಇವಾಗ ಸಂಧಿ ಹೆಂಗ್ ಬಿಡಿಸ್ತೇವೆ? ಇವಾಗ ಬೆಟ್ಟ ಪ್ಲಸ್ ತಾವರೆ. ಯಾವ ಸಂಧಿ ಐತಿ ಇವಾಗ? ಆದೇಶ ಸಂಧಿ. ಯಾವ ಸಂಧಿ? ಆದೇಶ ಸಂಧಿ. ತಲೆಗಿರ್ಲಿ. ಇದು ಹಂಗ್ ಬಿಡಿಸೋದಿರಲ್ಲ. ಇವಾಗ ಬೆಟ್ಟದ ಅಧಿಕ ತಾವರೆ ಆಗ್ತದೆ. ಇವಾಗ ಬೆಟ್ಟದ ಮೇಲೆ ತಾವರೆ ಇರ್ತದ ಅಥವಾ ತಾವರೆ ಮೇಲೆ ಬೆಟ್ಟ ಇರ್ತದೆ? ಇವಾಗ ಬೆಟ್ಟದ ಮೇಲೆ ತಾವರೆ ಇರ್ತದ. ಬಿಡಿಸ್ಕೊಳ್ಳೋದು ಯಾಕಂದ್ರ ಬೆಟ್ಟದ ತಾವರೆ. ಕರೆಕ್ಟ್ ಆಗಿ ನೋಡಿ. ಬೆಟ್ಟನು ಕೂಡ ಏನದಲ್ಲಿ ನಾಮ, ತಾವರೆನು ಕೂಡ ಏನದಲ್ಲಿ ನಾಮ. ಹೌದಾ? ನಾಮ ನಾಮ ಸೇರೇನಪ್ಪ ಅಂತ ಹೇಳ್ತೀನಿ ಇಲ್ಲಿ. ತತ್ಪುರುಷ ಸಮಾಸ. ಯಾವ ಸಮಾಸ ಸರ್? ಇವು ಗ್ರಾಂಥಿಕ ರೂಪದಲ್ಲಿ ಹೆಂಗೆ ಹೇಳ್ರಿ ಸರ್? ಇವತ್ತು ಎಕ್ಸಾಂಪಲ್ ಗ್ರಾಂಥಿಕ ಅಂದ್ರೆ ಪ್ರತ್ಯಯಗಳು ತಿಳ್ಕೊಂಡು. ಪ್ರತ್ಯಯಗಳಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವ್ದು? ಇವಾಗ ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವ್ದು? ಹೌದಾ? ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವ್ದು? ಇಲ್ಲಿ ಅಲ್ಲಿ. ಯಾವುದು? ಅಲ್ಲಿ. ಈಗ ಎರಡೂ ಪದಗಳು ಇಟ್ಟುಕೊಂಡು ಏನಾಗ್ತದೆ ಇವಾಗ? ತತ್ಪುರುಷ ಸಮಾಸ. ಇವೆರಡೂ ವಿಭಕ್ತಿ ಪ್ರತ್ಯಯಗಳು ಎಲ್ಲಿ ಬರಬೇಕು? ಪೂರ್ವ ಪದದ ಕೊನೆ ಅಕ್ಷರದಲ್ಲಿ. ಪೂರ್ವ ಪದದ ಕೊನೆ ಅಕ್ಷರದಲ್ಲಿ. ಹೆಂಗಪ್ಪ? ಇವಾಗ ಒಂದು ಎಕ್ಸಾಂಪಲ್ ಇದೆ ನೋಡ್ರಿ. ಈಗ ಬೆಟ್ಟದ ಬೆಟ್ಟದ ಅಧಿಕ ಏನ್ ಇವಾಗ? ತಾವರೆ. ಏನಾಯ್ತು ಇವಾಗ? ಬೆಟ್ಟದಾವರೆ. ಈ ದದ ಸ್ವರ ಯಾವಾಗ? ಇವಾಗ ಬಂದದ. ಇವಾಗ ಕರೆಕ್ಟಾ? ಇದು ಯಾವ ಸಮಾಸ ಅನ್ಸ್ಕೊತದೆ ಇವಾಗ? ತತ್ಪುರುಷ ಸಮಾಸ. ಇನ್ನೊಂದು ಎಕ್ಸಾಂಪಲ್ ಇವಾಗ, ಇದಕ್ಕೊಂದು ಎಕ್ಸಾಂಪಲ್ ನೋಡ್ರಿ. ಇವಾಗ ತಲೆ ನೋವು. ಯಾವ ನೋವು? ತಲೆ ನೋವು. ಯಾವ ನೋವು? ತಲೆ ಅನ್ನಂತಲ್ಲಿ ಕೂಡ ಇರೋದು ಇಲ್ಲಿ ನಾಮ. ತಲೆ. ಈಗ ಪೂರ್ವ ಪದ ತಲೆ, ಇಲ್ಲಿ ನೋವು. ಇಲ್ಲಿ ತಲೆ, ಇಲ್ಲಿ ನೋವು. ನೋವ್ನ್ಯಾಗ ತಲೆ ಇರ್ತದ, ತಲೆ ನೋವು ಇರ್ತದ. ಬಿಡಿಸ್ಬೇಕು ಹೆಂಗೆ ಹೇಳೋಣ ಇವಾಗ? ತಲೆ ಅಲ್ಲಿ ನೋವು. ಇದು ಯಾವ ಸಮಾಸ ಅನ್ಸ್ಕೊತ? ಇದನ್ನು ಕೂಡ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ. ಇವೆಲ್ಲ ಕೂಡ ಅದಕ್ಕೆ ತತ್ಪುರುಷ. ಇನ್ನೊಂದಪ್ಪ ಇವಾಗ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಅಂದ್ರ ಈಗ ಪ್ರೇಮ ಕಾಣಿಕೆ. ಪ್ರೇಮ ಕಾಣಿಕೆ. ಎರಡು ಪದಗಳು ಕಾಣತ್ತ ನಿಮ್ಗೆ ಇವಾಗ. ಈಗ ಇಲ್ಲೊಂದು ಪದ ಕಾಣತ್ತದ, ಇಲ್ಲೊಂದು ಪದ ಕಾಣತ್ತದ. ಪ್ರೇಮ ಅಂತಂದ್ರು ನಾಮದ, ಕಾಣಿಕೆ ಅಂತ ಕೂಡ ಇಲ್ಲಿ ನಾಮ. ನಾಮ ನಾಮ ಮೂರು ನಾಮ. ಯಾವಾಗ ನಾಮರು? ತತ್ಪುರುಷ. ಯಾವಾಗ್ರಿ? ತತ್ಪುರುಷ ಸಮಾಸ. ಇವೆಲ್ಲನೂ ಕೂಡ ಎಲ್ಲಿ ನೋಡ್ಬೋದು? ತತ್ಪುರುಷ. ಈಗ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರ ಕರ್ಮಧಾರೆ ಸಮಾಸ. ಯಾವ ಸಮಾಸಪ್ಪ ಇವಾಗ? ಇಲ್ಲಿ ಕರ್ಮಧಾರೆ ತಲೆಗೆ ಜರನೆ. ಇದು ಕರ್ಮಧಾರೆ ಸಮಾಸ. ಇಲ್ಲಿ ಗುಣವಾಚಕ ತಿಳಿಸ್ತೋರ್ ತಲೆಗೆ. ಗುಣವಾಚಕ. ಯಾವ ವಾಚಕ ರೀ? ಗುಣವಾಚಕ. ಇಲ್ಲಿ ಒಂದು ಎಕ್ಸಾಂಪಲ್. ಫಸ್ಟಿಗೆ ಪೂರ್ವದಲ್ಲಿ ವಿಶೇಷ ಇರ್ತದ. ಫಸ್ಟಿಗೆ ಏನಿರ್ತದ? ವಿಶೇಷ. ಇಲ್ಲಿ ಉತ್ತರದಲ್ಲಿ ಏನಿರ್ತದೆ? ಇಲ್ಲಿ ನಾಮ. ಉತ್ತರದಲ್ಲಿ ಏನಿರ್ತದ? ನಾಮ. ನೋಡ್ರಿ, ಪೂರ್ವದಲ್ಲಿ ವಿಶೇಷ ಅಥವಾ ಉತ್ತರದಲ್ಲಿ ನಾಮ. ಈ ರೀತಿಯಾಗಿ ಬಂದು ಯಾವ ಸಮಾಸ? ಕರ್ಮಧಾರೆ ಸಮಾಸ. ಯಾವ ಸಮಾಸ ರೀ? ಕರ್ಮಧಾರೆ ಸಮಾಸ. ಒಂದು ಎಕ್ಸಾಂಪಲ್ ಇವಾಗ ಕರ್ಮಧಾರೆ ಒಂದು ಈಸಿ ತಿಳಿಯಂಗ್ ಹೇಳ್ತೀನಿ. ತಿಳಿ ನೀರು. ತಿಳಿ ನೀರು. ಈಸಿ ತಿಳಿಯಂಗ್ ಹೇಳ್ತೀನಿ ಇವಾಗ. ತಿಳಿ ನೀರು. ರೈಟಾ? ನೀರಿನ ಗುಣ ಎಂತದ ಇವಾಗ? ನೀರಿನ ಗುಣ ಎಂತದ? ತಿಳಿ. ನೀರ್ ಎಂತವಾದ ನೀವು ಹೇಳ್ತೀರಿ ಇವಾಗ? ಇಲ್ಲಿ ನೀರ್ ಎಂತವಾದ? ತಿಳಿಯುವ. ಇಲ್ಲಿ ನೀರು ಅನಂತದ ನಾಮ. ಕರೆಕ್ಟಾ? ಇಲ್ಲಿ ನೀರಿನ ಗುಣ ಅಥವಾ ವಿಶೇಷಣ ಏನದ ಇವಾಗ? ತಿಳಿ. ಏನದ ರೀ? ತಿಳಿ. ಅದು ಏನಾಯ್ತು? ತಿಳಿ ನೀರು. ಕರೆಕ್ಟಾ? ಈ ರೀತಿಯಾಗಿ ಬಂದಿರೋದು ಯಾವ ಸಮಾಸ? ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಈ ಒಂದು ಎಕ್ಸಾಂಪಲ್ ಹೆಂಗಪ್ಪ? ಇವಾಗ ಇದು ಆಯ್ತು. ಇವಾಗ ಕರೆಕ್ಟಾ? ಇಲ್ಲೇ ತೆಲಿಮೇಲೆ ಕರಿ ಕೂದಲು ಅಂತದ. ಇವಾಗ ಕರಿ ಕೂದಲು. ಕೂದಲು ಅಂತ ಏನದಲ್ಲಿ? ನಾಮಪದ. ಕೂದಲಿನ ವಿಶೇಷ ಅಥವಾ ಗುಣ ಹೆಂಗದ? ಕರಿದದ. ರೈಟಾ? ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗ ಹೇಳ್ತೀವಿ ನೋಡಿ. ಇವಾಗ ಸಡನ್ಲಿ ನೀವು ಓದ್ತೀರಿ ಇವಾಗ, ಸರ್ ಹಳೆ ಕನ್ನಡ ರೀ, ಸರ್ ಹಳೆ ಕನ್ನಡ ರೀ. ಕರೆಕ್ಟಾ? ಹಳೆ ಕನ್ನಡ. ಕರೆಕ್ಟಾ? ಹಳೆ ಕನ್ನಡ. ಕನ್ನಡ ನಂತರ ನಾಮಪದ ಅದ. ಕನ್ನಡ ಪುಸ್ತಕ ಎಂತದ? ಸಿರಿಗನ್ನಡ, ಹೊಸ ಕನ್ನಡ. ಬೋಲತ್ತದ ತೆರೆಗೆ
ಈ ಹೊಸ ತಿಳಿ ಹಳೆ ಸಿರಿ ತಿಳಿ ಇವೆಲ್ಲ ಯಾವ ಸಮಾಸ? ಯಾವ ಸಮಾಸ ರೀ? ಕರ್ಮಧಾರಯ ಸಮಾಸ. ಇನ್ನೊಂದು ಹೇಳ್ತೀನಿ, ಜರಾನೆ ಸ್ವಲ್ಪ ಟಪ್ ಹಿಂಗ್ ಕೊಡ್ತಾನೆ. ಇವಾಗ ಹೆಂಗ್ ಕೊಡ್ತಾನಪ್ಪ ಅಂದ್ರ ಹಿಂಗ್ ಕೊಡ್ಬೋದವ. ಹೆಂಗ ಸರ್? ಹೆಬ್ಬಾವು. ಹೆಂಗ್ ಕೊಡ್ಬೋದು? ಹೆಬ್ಬಾವು. ಹೆಬ್ಬಾವು ಅಂದ್ರೆ ಹೆಂಗ? ದೊಡ್ಡದು. ಕರೆಕ್ಟಾ? ಹೆಬ್ಬಾವು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ದೊಡ್ಡದು. ದೊಡ್ಡದು. ಹಾವು ಎಂತದ? ಹಾವಿಗೆ ಹುಡ್ಡ ಎಂತದ? ಇವಾಗ ಅಷ್ಟೇ ಸಿಂಪಲ್ ಮುಗಿದಾಯ್ತು. ಹೇಗಂದ್ರೆ ಬಿಡಿಸೋದಿಗೆ ನೀ ದೊಡ್ಡದಾಗತ್ತೆ ಬಿಡಿಸಿ, ಹಿಂಗೆ ಬಿಡಿಸು. ದೊಡ್ಡದಾದ ಹಾವು ಬಿಡಿಸುವುದು ಅಥವಾ ಹಿರಿದಾದ ಹಾವು ಏನಾಯ್ತು? ಹೆಬ್ಬಾವು. ಈಗ ಹಿಂಗೆ ಕೊಡ್ತಾರೆ. ಇವಾಗ ಏನೋ ಹೆಂಗ? ಹೆಮ್ಮರ. ಎಂತದ್ರಿ? ಹೆಮ್ಮರ. ಹೆಮ್ಮರ ಅಂದ್ರೆ ಏನು? ದೊಡ್ಡದಾದ ಮರ ಅಥವಾ ಹಿರಿದಾದ. ನಮಗ ಹಳೆ ಕನ್ನಡದ ಕೊಡ್ತಾನೆ ಇವಾಗ ಪೇರ್ ಮರ ಅಂತ ಕೊಡ್ತಾನೆ. ಪೇರ್ ಮರ ಹಿಂಗ್ ಕೊಟ್ಟಿರ್ತಾನೆ ಇವಾಗ, ಹೌದಿಲ್ಲ? ಇವಾಗ ಈ ರೀತಿಯಾಗಿ ಕೊಟ್ಟನು. ಮತ್ತೆ ಇವಾಗ ಇನ್ನೊಂದು ಕೊಡ್ತಾನೆ. ಇವಾಗ ಹೆಂಗ? ಹಿಮ್ಮಾವು ಅಥವಾ ಹಿಮ್ಮಾವು ಅಂತ ಕೊಡ್ತಾನೆ ಇವಾಗ. ಹಿಮ್ಮಾವು ಹೆಂಗ್ರಿ? ಹಿಮ್ಮಾವು. ಹಿಮ್ಮಾವು ಅಂದ್ರೆ ಏನು? ರುಚಿಯಾದ ಮಾವು ಅಂತಪ್ಲೆ. ಹಿಮ್ಮಾವು ಅಂದ್ರೆ ಏನು? ರುಚಿಯಾದ ಮಾವು. ಯಾವ ಸಮಸ್ಯೆ ಅದ? ಆ ಮಾವಿನ ಗುಣ ಎಂತದ? ಇವಾಗ ರುಚಿ ಅದ. ಕರೆಕ್ಟಾ? ಇವಾಗ ಹಿಂಗ್ ಕೊಡ್ಬೋದು. ಹಿಂಗ ಹಿಂಗ್ ಒಂದ್ ಡಿಫಿಕಲ್ಟ್ ಕೊಡ್ಬೋದು. ಹೆಂಗಂದ್ರ ಮೇಲ್ವಾತು ಅಂತ ಕೊಡ್ತಾನ. ಹಿಂಗ ಮೇಲ್ವಾತು. ಯಾವ ವಾತು ರೀ? ಮೇಲ್ವಾತು. ಮೇಲ್ವಾತು ಅಂದ್ರೆ ಗೊತ್ತಿರ್ಬೇಕು ನಮಗ. ಮೇಲ್ವಾತು ಒಳ್ಳೆಯ ಮಾತು ನಾನು. ಮೇಲ್ವಾತು ಅಂದ್ರೆ ಏನ್ರಿ? ಒಳ್ಳೆ. ಮೇಲ್ ಅಂದ್ರೆ ಒಳ್ಳೆಯ ಮಾತು. ಹೌದಾ? ಒಳ್ಳೆಯ ಮಾತು. ಮಾತಿನ ಗುಣ ಎಂತದ? ಇವಾಗ ಒಳ್ಳೆಯದ. ಹೌದಿಲ್ಲ? ಈ ಒಳ್ಳೆಯದು ಅನ್ನಂತ ಪದನೇ ಕರ್ಮಧಾರಯ ಸಮಾಸಕ್ಕೆ. ಯಾಕಂದ್ರೆ ವಿಶೇಷ ಅದ ಅಥವಾ ಗುಣ ಸೂಚಿಸಲಾಗ್ತದೆ. ಇಲ್ಲಿ ಯಾವ ಸೂಚಿಸಲಾಗ್ತದ್ರಿ? ಗುಣ. ನೀವು ಓದ್ತಿರಲ್ಲ ಗುಣವಾಚಕಗಳು ಇವಾಗ, ಹೌದಿಲ್ಲ? ಗುಣವನ್ನು ಸೂಚಿಸುವಂತ ಪದಗಳೇ ಗುಣವಾಚಕ. ಏನ್ ಕೊಡ್ತಾನಿಲ್ಲ ಅಂದ್ರ ಕೆಂದಾವರೆ. ಏನ್ರು ಕೆಂದಾವರೆ ಅಂದ್ರ? ತಾವರೆ ಗುಣ ಎಂತದ? ಇವಾಗ ಕೆಂಪದ. ಅಂದ್ರೆ ಕೆಂಪದ ಅಂದ್ರೆ ಯಾವ ಸಮಾಸ? ಸಿಂಪಲ್. ಯಾವ ಸಮಾಸ ರೀ? ಕರ್ಮಧಾರಯ ಸಮಾಸ. ಕ್ಲಿಯರ್ ಆಯ್ತು? ಕ್ಲಿಯರ್ ರೀ? ನೆಕ್ಸ್ಟ್ ಯಾವ ಸಮಾಸಕ್ಕೆ ಬರೋಣ ಇವಾಗ? ದ್ವಿಗು. ಭಾರಿ ಈಸಿ ಇದೆ ಇದು. ನೋಡಿದ ತಕ್ಷಣನೇ ದ್ವಿಗು ಸಮಾಸ ಕಂಡಿಬಹುದು. ಇದಕ್ಕೆ ಹೆಂಗಪ್ಪ ಅಂದ್ರ ಒಂದು ಎಕ್ಸಾಂಪಲ್ ಇಲ್ಲಿ ಏನ್ ಬರ್ತದೆ ಅಂತ ಹೇಳಿ, ಇಲ್ಲಿ ಪೂರ್ವದಲ್ಲಿ ಸಂಖ್ಯೆ, ಉತ್ತರದಲ್ಲೂ ಕೂಡ ಏನ್ ಬರ್ಬೋದು? ಸಂಖ್ಯೆ. ಉತ್ತರದಲ್ಲೂ ಕೂಡ ಏನ್ ಬರ್ಬೋದು? ಸಂಖ್ಯೆ. ಅಥವಾ ಲತ್ತಿನ ಇಲ್ಲಿಗೆ ಅಥವಾ ಅಂತ ಹೇಳಿದಿನದು ಗೆರಿ ಅಥವಾ ಹಿಂಗ್ ಬ್ರಾಕೆಟ್ ಹಾಕ್ರಿ ಇವಾಗ. ಅಥವಾ ಅಥವಾ ಏನು? ನಾಮ. ಅಥವಾ ಏನ್ ಬರಬೇಕು? ಬರ್ಬೋದು ನಾಮ. ನೋಡ್ರಿ, ಸಂಖ್ಯೆ ಪ್ಲಸ್ ಸಂಖ್ಯೆ ಅಥವಾ ನಾಮ. ಕರೆಕ್ಟಾ? ಇವಾಗ ಈ ರೀತಿಯಾಗಿ ಬಂತು. ನಾವ್ ಹೇಳ್ತೇವೆ ಇವಾಗ ಹೆಂಗಪ್ಪ ಅಂದ್ರ ಸಪ್ತ ವ್ಯಸನಿಗಳಿಗೆ ತುತ್ತಾದರು. ವ್ಯಸನಗಳಿಗೆ ತುತ್ತಾದರು ಯಾರು? ಅಗ್ನಿ ಮತ್ತು ವಾಯುಭೂತಿ. ಅಗ್ನಿ ಮತ್ತು ವಾಯುಭೂತಿ. ಇಲ್ಲಿ ಸಂಖ್ಯೆ ಸೂಚಿಸಲಾಗುತ್ತದೆ. ಇಲ್ಲಿಗೆ ಸಪ್ತ. ಸಪ್ತ ಅಂದ್ರೆ ಎಷ್ಟು ಇವಾಗ? ಕರೆಕ್ಟಾ? ಡೈರೆಕ್ಟ್ ಆಗಿ ಬಂದೇವ ಇಲ್ಲಿಗೆ. ಸಪ್ತ. ವ್ಯಸನಿ. ವ್ಯಸನಿ ಅಂದ್ರೆ ಏನು? ದುಶ್ಚಟಗಳಾದ ಪ್ಲೇ. ದುಶ್ಚಟಗಳು. ಹೌದಾ? ವ್ಯಸನಿ. ನಾಮ. ಏನದ ಇದು? ನಾಮ. ಇದು ಸಂಖ್ಯೆ ಸೂಚಿಸಲಾಗ್ತದ, ಇದು ನಾಮ ಸೂಚಿಸಲಾಗ್ತದ. ಹಾಗಾದ್ರೆ ಯಾವ ಸಮಾಸ ಐತ್ರಿ ಇವಾಗ? ಈಗ ನಾಳೆ ಸಪ್ತ ಸ್ವರಗಳು. ಸಪ್ತ ಸ್ವರಗಳು ಯಾವಾಗ ಹೇಳಿದ್ರು? ಯಾವ ಸಮಾಸ? ಯಾಕೆ ಸಪ್ತ ಸ್ವರಗಳು? ಇವಾಗ ಪಂಚವಾದ್ಯ ಅಂತ ಕೊಡ್ತಾರೆ. ಪಂಚವಾದ್ಯ. ನೀವು ಜನಪದ ಕಲೆಗಳ ವೈಭವ ಓದಿರಿ, ಪಂಚವಾದ್ಯಗಳನ್ನು ಓದಿರಿ. ಆ ಪಂಚವಾದ್ಯ ಇವಾಗ ಯಾವುದು? ಪಂಚ ಅಂದ್ರೆ ಎಷ್ಟು? ಅಥವಾ ಪಂಚೇಂದ್ರಿಯಗಳು ಕೊಡ್ತಾರೆ. ಪಂಚೇಂದ್ರಿಯ. ಪಂಚ ಅಂದ್ರ 5, ಇಂದ್ರಿಯ ಅಂದ್ರ ಕಣ್ಣುಗಳು. ಪಂಚೇಂದ್ರಿಯ. ಅರ್ಥ ಆಯ್ತಾ? ಪಂಚ ಅಂದ್ರೆ 5, ಇಂದ್ರಿಯ ಅಂದ್ರೆ ಕಣ್ಣು. ಪಂಚ ಅಂದ್ರೆ ಕಣ್ಣು ಅಂದ್ರೆ ಯಾವ ಪದ ಇಲ್ಲ. ಪಂಚ ಅಂದ್ರೆ ಸಂಖ್ಯೆ ಇಲ್ಲ. ಯಾವ್ದೈತ್ರಿ ಇದು ಇವಾಗ? ಸರ್ ಹಿಂಗ್ ಹೇಳಿಲ್ಲ ರೀ. ಸಂಖ್ಯೆ ಹ್ಯಾಂಗ್ರಿ? ಓಕೆ. ಇವಾಗ ಇಮ್ಮಡಿ ಪುಲಿಕೇಸಿ. ಕರೆಕ್ಟಾ? ಇಮ್ಮಡಿ ಅಂದ್ರೆ ಎಷ್ಟು? 20. ಇಮ್ಮಡಿ ಅಂದ್ರ ಇಮ್ಮಡಿ ಅಂದ್ರೆ ಏನು? ಮುಮ್ಮಡಿ ಅಂದ್ರೆ ಎಷ್ಟು? ಮುಮ್ಮಡಿ. ಮತ್ ಇಮ್ಮಡಿ ಅಂದ್ರೆ ಎಷ್ಟು? ಯಾಡಲೆ 4 ಮಡಿ ಅಂದ್ರೆ 4 ಮಡಿ. 4 ಮಡಿ ಅಂದ್ರೆ ಎಷ್ಟು? 4. ಮುಮ್ಮಡಿ ಅಂದ್ರೆ 3. ಹೌದಾ? ನೋಡ್ಗೆ ಹೆಂಗಪ್ಪ ಬಿಡಿಸೋದ ಹೆಂಗೆ? 4 ಅಡಿ
ಎಷ್ಟಾಯ್ತು? 4 ಅಡಿ. ಇದು 3 ಅಡಿ ಏನಾಯ್ತು? 3 ಅಡಿ. ಮುಮ್ಮಡಿ. 3 ಅಡಿ ಅಲ್ಲ, ಮುಮ್ಮಡಿ. ಇವಾಗ 4 ಅಡಿ 4 ಅಡಿ ಅಂತ ಹೇಳಿ. ಈಗ ನಾನು ಹೆಂಗ್ ಬರ್ತದೆ ಅವ್ರು ಹೇಳೋದು 20 40 ಹಿಂಗ್ ಬಂದವ್ರು ಕಣ್ಣು ಮುಚ್ಚಾಕಿರೋದಕ್ಕೆ ಯಾವ್ದು? ಯಾವ ಸರಿ? ದ್ವಿಗು ಸಮಾಸ. ಯಾವ ಸಮಾಸ ರೀ? ದ್ವಿಗು ಸಮಾಸ. ಕರೆಕ್ಟಾ? ಈ ರೀತಿಯಾಗಿ ಬರಬಹುದು. ಯಾವ್ದ್ರಾಗ? ದ್ವಿಗು ಸಮಾಸದಾಗ. ಎದ್ರಾಗ ಬರ್ಬೋದ್ರಿ? ದ್ವಿಗು ಸಮಾಸದಾಗ. ಅರ್ಥ ಐತೆ ಅನಿಸ್ತದ ನನಗ? ಏನ ಆಗಿಲ್ರಿ? ಕಣ್ಣು ಮುಚ್ಚ ಹಾಕ್ಬಿಡೋದಾಗ ಡೈರೆಕ್ಟ್ ಆಗ ಕೆಲವೊಂದು ಬರ್ತಿರ್ತಾವ್ರಿ. ಹ್ಯಾಂಗ್ ಬರ್ತಾವ ಅನ್ನೋದು ಇದಕ್ಕ ವ್ಯತ್ಯಾಸ ಮಾಡಿ ತಿಳಿಸ್ತೇನೆ. ಅದಕ್ರಿ ಈ ಬಹುರ್ವಿ ಸಮಾಸಕ್ಕ ಒಂದು ಉದಾಹರಣೆ ಸಿಗ್ತಾವೆ ಇಲ್ಲಿ. ಇವ್ ಎರಡಕ್ಕೂ ಒಂದು ಉದಾಹರಣೆ ಅಂದ್ರೆ ಕನ್ಫ್ಯೂಸ್ ಮಾಡ್ತಾವು. ಹೇಳ್ತೀನಿ ಅಂತ ಯಾವಾಗ ಇದು ಬಂದಾಗ ಹೇಳ್ತೀನಿ ಅಂತ. ಈಗ ನೆಕ್ಸ್ಟ್ ಯಾವಾಗ? ದ್ವಂದ್ವ ಸಮಾಸ. ಯಾವ ಸಮಾಸ ರೀ? ಈಗ ಎರಡು ನಾಮಪದಗಳು ಒಟ್ಟಿಗೆ ಬರೋದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಗಳಿಗೆ 2 ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರ್ ಬರೋದಕ್ಕ ನಾವೇನು ಕರಿಬೇಕು ಇವಾಗ? ದ್ವಂದ್ವ ಸಮಾಸ. ಈ ನೋಡಿ ಹಿಂಗ್ ಬರಲಿದ್ರು ನಮ್ ಶಬರಿ ಪಾಠದಾಗನೇ ಬರ್ತದೆ. ರಾಮ ಲಕ್ಷ್ಮಣರು ಶಬರಿ ಆಶ್ರಮಕ್ಕೆ ಭೇಟಿ ನೀಡಿದರು. ಕರೆಕ್ಟಾ? ರಾಮ ಲಕ್ಷ್ಮಣರು ಬಿಡಿಸದ ಹೆಂಗ? ರಾಮನು ಲಕ್ಷ್ಮಣನು ಹಿಂಗ್ ಬಿಡಿಸದ ಇರ್ತದ. ಅದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅದು ಹೋದ್ರೆ ಪೂರ್ತಿ ಮನಸ್ಸೆ ತಿಳಿಯಲೇನು. ರಾಮ ಲಕ್ಷ್ಮಣರು ಹಿಂಗ್ ಬರ್ತದ. ಯಾವ ಸಮಾಸ? ಹಿಂಗ್ ಪ್ರಾಥಮಿಗೆಲ್ಲ ಓದ್ತಿರ. ಕೆರೆ ಕಟ್ಟೆ ನೋಡಿ, ಕೆರೆ ಕಟ್ಟೆ ಬಾವಿಗಳು ಓದ್ತಿರಲ್ಲ ಇವಾಗ. ಕೆರೆ ಅನ್ನೋದು ನಾಮಪದ, ಕಟ್ಟೆ ಅನ್ನೋದು ನಾಮಪದ, ಬಾವಿಗಳನ್ನೋದು ಓದಲ್ಲ. ಈಗ ಹೇಳೋದು ಓದ್ತೀರಿ ಇವಾಗ ಹೆಂಗಪ್ಪ ಅಂದ್ರ ಹಳ್ಳ ಕೊಳ್ಳ ಕಳ್ಳ ಸುಳ್ಳ ಮಳ್ಳ ಇನ್ನೊಂದು ಯಾವ್ದಪ್ಪ ಅಂದ್ರ ಇನ್ನೊಂದು ಎಕ್ಸಾಂಪಲ್ ಇವಾಗ ಹಿಂಗೆ ತೋದ್ರ ನೋಡುವಾಗ ಆನೆ ಕುದುರೆ ಓದ್ತಿರಲ್ಲ ಹಿಂಗ ಇವಾಗ. ಆನೆ ಕುದುರೆ ಒಂಟೆಗಳು ಓದ್ತಿರಲ್ರ? ಆನೆ ಕುದುರೆ ಒಂಟೆ. ಈ ರೀತಿಯಾಗಿ 3 ಪದಗಳು ಅಥವಾ 2 ಪದಗಳು ಅಥವಾ 3ಕ್ಕಿಂತ ಹೆಚ್ಚಾಗಿರ್ಬೋದು. ಈ ರೀತಿಯಾಗಿ ಸೇರ್ ಬಂತಂದ್ರ ಅದಕ್ಕೆ ನಾವ್ ಏನ್ ಕರಿತೇವೆ ಇವಾಗ? ಈಗ ಗಂಡ ಹೆಂಡತಿಯರು ಬಹಳ ಸುಖವಾಗಿದ್ದರು. ಯಾವ್ದು ಇದು ಸಮಾಸ? ದ್ವಂದ್ವ ಸಮಾಸ. ಯಾವ್ದ್ರಿ? ಇದು ಯಾವ್ದಾರು? ಕಾರ್ಮೋಡ. ಯಾವ ಸಮಾಸ ಅದರಿ? ಕಾರ್ಮೋಡ ಅಂದ್ರೆ ಏನು? ಕಪ್ಪಾದ ಮೋಡ. ಹೌದಾ? ಬೀಳ್ಮೋಡ ಅನ್ಕೋತೀವ. ಯಾವ್ದಾರಿ? ಕಾರ್ಮದಾರ ಸಮಾಸ. ಹೌದಲ್ಲ ಇವಾಗ? ಕಾರ್ಮೋಡ ಅಂದ್ರೆ ಕಪ್ಪಾಗಿರುವಂತ ಮೋಡ ಅಂದಂಗ. ಕಪ್ಪಾದ ಮೋಡ, ಕಾರ್ಮೋಡ. ಕರೆಕ್ಟಾ? ಈ ರೀತಿಯಾಗಿ ಕೂಡ ಎಲ್ಲ ಬರ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಬರ್ತಾವ ನಮ್ಮ ಸಮಾಸದಾಗ ಕಾರ್ಮೋಡ ನಮ್ದು ಎಲ್ಲ ಬರ್ಬೇಕದು. ಹೌದಾ? 3 ಅಕ್ಷರಗಳು ಅಥವಾ 2 ನಾಮಪದಗಳು ಬಂದ್ರೆ ಅದು ಎಲ್ಲ ಬರ್ಬೇಕು? ದ್ವಂದ್ವ ಸಮಾಸದಾಗ ಬರ್ಬೇಕು. ಎಲ್ಲಿ ಬರ್ಬೇಕ್ರಿ? ದ್ವಂದ್ವ ಸಮಾಸದಾಗ ಬರ್ಬೇಕು. ಇವಾಗ ಯಾವತ್ತ ಇವಾಗ? ಅಂಶಿ ಅಂದ್ರೆ ಅಂಶ ಓದ್ತಿರಿ ಸರಿಯಾಗ. ಅಂಶ ಛೇದ ಅಂತ ಓದಲ್ಲ? ಓದ್ತಿರಲ್ರ? ಅಂಶ ಓದಿಲ್ಲ. ಇಂಗ್ಲಿಷ್ ಮೀಡಿಯಂದಾಗ ಹೇಳ್ತೀನಿ ಎಲ್ಲರಿಗೂ ಬರ್ತದ. ಅಂಶ ಛೇದ ಬರಲ್ಲ. ಭಾಗಲಬ್ಧ ಉಪಲಬ್ಧ ಓದಲ್ಲ ಮಗನ. ಭಾಗ ಕೇಳಿ ಇದು ಅಂಶ ಅಂದ್ರ ಪೂರ್ಣ ಪ್ರಮಾಣ. ಜನ ತಲೆಗಿರಲಿ. ಅಂಶ ಅಂದ್ರೆ ಒಂದು ರೊಟ್ಟಿ ಇದ್ದಂಗ. ಅಂಶ ಅಂದ್ರೆ ಏನಿದ್ದಂಗ? ಒಂದು ರೊಟ್ಟಿ. ಅಂಶ ಅಂದ್ರೆ ಅದರ ಅರ್ಧ. ಅಂಶ ಅಂದ್ರೆ ಏನ್ರಿ? ಅದರ ಅರ್ಧ. ತಲೆಗಿರಲಿ. ಅಂಶ ಒಂದು ರೊಟ್ಟಿ, ಅಂಶಿ ಅದರ ಅರ್ಧ ರೊಟ್ಟಿ. ಕರೆಕ್ಟಾ? ಒಂದು ಎಕ್ಸಾಂಪಲ್ ಕೊಟ್ಟದ್ರ ಪಡಕೆ ಸಡನ್ಲಿ ಗೊತ್ತದ. ಈಗ ಒಂದ್ ಹೇಳ್ತೀನಿ. ಇದೇ ತಗೊಳ್ಳೋಣ ಅಂತ ಇವಾಗ. ಇದು ಅಂದ್ರೆ ಪಡಕೆ ತಿಳಿತದ. ಇದು ತೆಲೀದ. ಕರೆಕ್ಟಾ? ಹಿಂಗ್ ಕೊಡ್ತಾರ ಹೆಂಗ? ಮುಂದೆಲೆ ಅಂತ ಕೊಟ್ಟಿರ್ತಾರೆ. ಈಗ ಮುಂದೆಲೆ ಹಿಂಗ್ ಕೊಟ್ಟಿರ್ತಾರೆ. ಇವಾಗ ಮುಂದೆಲೆ ಅಂತ ಕೊಟ್ಟಿರ್ತಾರೆ. ಹೌದಾ? ಇದು ತೆಲೀದ. ತೆಲಿ ಮುಂದಿರ್ತದ. ಏನ್ ಮುಂದಿಂದು ತೆಲಿ ಇರ್ತದ? ಇವಾಗ ಒಂದು ಅರ್ಥ ಹೇಳ್ತೀನಿ, ತಿಳಿಯಾಗಿ ಹೇಳ್ತೀನಿ. ಈ ತೆಲಿ ಇರಂತ ಒಂದು ಪೂರ್ಣ ಪ್ರಮಾಣ ಒಂದು ರೊಟ್ಟಿ ಇದೆ. ಜರಾನೆ ತೆಲಿ ಇರಂತ ಒಂದು ರೊಟ್ಟಿ. ಕರೆಕ್ಟಾ? ಈಗ ನಾ ಏನ್ ಹೇಳ್ತೀನಿ? ಒಂದು ಭಾಗ ಹೇಳ್ತೀನಿ. ಇವಾಗ ತೆಲಿದು ಒಂದು ಭಾಗ ಹೇಳ್ತೀನಿ ಅಷ್ಟೇ. ಏನು? ತೆಲಿ ಮುಂದ. ಎಲ್ಲಿ ಹೇಳ್ತೀನಿ ಇವಾಗ? ಅದಕ್ಕೆ ಏನು ಕರೀತಾರದ ಇವಾಗ? ಮುಂದೆಲೆ. ಏನು ಕರೀತಾರ ಅದಕ್ಕ? ಮುಂದೆಲೆ. ಅರ್ಥ ಆಯ್ತು ಇವಾಗ? ಈಗ ನೆಕ್ಸ್ಟ್ ಹೇಳೋದು ಇವಾಗ
ಇವಾಗ ಹಿಂದೆಲೆ ಕೊಟ್ಟೆ, ಇವಾಗ ಹಿಂದೆಲೆ ಅದು ಬಿಡಿಸ್ಕೊಳ ಇವಾಗ ತೆಲೆಯ ಹಿಂದೆ ಏನಾಯ್ತದು ಹಿಂದೆಲೆ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಡು ರಾತ್ರಿ ಏನ್ ಬರ್ತದೆ ಇವಾಗ ನಡು ಫುಲ್ ಪ್ರಮಾಣನ ಏನು ರಾತ್ರಿ ಫುಲ್ ಪ್ರಮಾಣನ ರಾತ್ರಿ ಅಂದ್ರೆ ಫುಲ್ ಪ್ರಮಾಣ. ಇವಾಗ ಬಿಡಿಸ್ಬೇಕಾಗಿ ಇವಾಗ ನಾವು ಕೊಟ್ಟದ ಇವಾಗ ಅರ್ಧ ಅಂತ ಈಗ ನಡು ರಾತ್ರಿ ಅರ್ಧ ಒಂದು ರಾತ್ರಿ ದಿನದಲ್ಲಿ ಅರ್ಧ ಅದ ಬಿಡಿಸ್ಬೇಕಾಗಿ ಇವಾಗ ಒಂದ್ ರಾತ್ರಿ ಇಲ್ಲ ನೋಡ್ಗ ರಾತ್ರಿಯ ನಡುವೆ ಏನಾಯ್ತದು ನಡು ರಾತ್ರಿ. ಈಗ ಈಗದ ಮೂಗದರಿ ಈಗ ತುದಿ ಮೂಗು ಬಿಡಿಸ್ಕೊಳ್ಳೋಣ ಇವಾಗ ಮೂಗಿನ ಇಷ್ಟೇ ತುದಿ ಬೆಟ್ಟ. ಇವೆಲ್ಲ ಯಾವ ಸಮಸ್ಯೆಗಳು? ಯಾವ ಸಮಸ್ಯೆ? ಅಂಶ ಸಮಾಸ ಇಷ್ಟೇ ಬರಿಬಹುದಾ? ಈಗ ನೆಕ್ಸ್ಟ್ ಯಾವ್ದ ಇವಾಗ ಬಹುರ್ವಿ ಸಮಾಸ. ಯಾವ ಸಮಾಸ ರೀ? ಬಹುರ್ವಿ ಸಮಾಸ. ತಲೆಗಿರ್ಲಿ ಬಹುರ್ವಿ ಇಲ್ಲಿ ಪೂರ್ವ ಪದಕ್ಕೂ ವ್ಯಾಲ್ಯೂ ಇಲ್ಲ, ಉತ್ತರ ಪದಕ್ಕೂ ವ್ಯಾಲ್ಯೂ ಇಲ್ಲ. ಮೂರನೇದೇ ಉತ್ತರ ಬರ್ತದಲ್ಲ, ಆ ಮೂರನೇ ಉತ್ತರ ಬರದೆ ಯಾವ ಸಮಾಸ ಅನ್ಸ್ಕೊತದ ಇವಾಗ? ಯಾವ ಸಮಾಸ ರೀ? ಬಹುರ್ವಿ ಸಮಾಸ. ಯಾವ ಸಮಾಸ? ಬಹುರ್ವಿ ಸಮಾಸ. ಒಂದು ಎಕ್ಸಾಂಪಲ್ ಕೊಡ್ಲಿ ಇವಾಗ. ಈಗ ಬಹುರ್ವಿ ಸಮಾಸ ಅಂತದ ಇವಾಗ ಬಹುರ್ವಿ ಸಮಾಸ. ಈಗ ನೋಡ್ರಿ ಈಗ ಕೊಡ್ತಾನೆ ಇವಾಗ ಹೆಂಗಪ್ಪ ಅಂದ್ರ ಮುರಾರಿ ಅಂತ ಒಂದು ಹಾಡಕ್ಕಿಡ್ರಿ ಇಲ್ಲ ಮುರಾರಿ ಅಂಜುವೆ ಅದಕ್ಕೆ ಹೇಳ್ತಾರೆ ಇವಾಗ ರೈಟಾ. ಮುರಾರಿ ಅಂದ್ರೆ ಯಾರಿಗೆ ಕರಿತೇವಿ? ವೆರಿ ಗುಡ್. ಯಾಕೆ ಕರೆದ ಗೊತ್ತದ ರೀ ಮುರಾರಿ ಅಂತ ಯಾಕೆ ಕರೆದೇವ? ಇಲ್ಲಿ ನೋಡ್ರಿ ಮುರಾರಿ ಅಂದ್ರ ಮುರ ಎನ್ನುವಂತ ರಾಕ್ಷಸ. ಮುರ ಅಂದ್ರೆ ಏನು? ರಾಕ್ಷಸನ ಹೆಸರದು. ಅರಿ ಅಂದ್ರ ಸಾಯಿಸು ಅನ್ನಪ್ಲೆ. ಅರಿ ಅಂದ್ರೆ ಏನು? ಸಾಯಿಸು. ಮುರ ಎನ್ನುವಂತ ರಾಕ್ಷಸನಿಗೆ ಸಾಯಿಸಿದವರು ಯಾರು? ಕೃಷ್ಣ. ಇಲ್ಲಿ ನೋಡಿ ಹೆಂಗದ ಮುರ ಎನ್ನುವಂತ ರಾಕ್ಷಸನಿಗೆ ಸಾಯಿಸಿದವನು ಅವನ ಕೃಷ್ಣ. ಅಂದ್ರ ಮುರಾರಿ ಏನಂತದ ಯಾವ ಸಮಸ್ಯೆ ಇವಾಗ ತಲೆಯಾಗಿರ್ಲಿ ಅಲ್ಲ ಅರ್ಥ ನೋಡ್ರಿ. ಇದು ಇಟ್ಟೇ ಪದದಾಗ ಅರ್ಥ ಅದ ಇವಾಗ. ಅದು ಬಿಡ್ರಿ ಗೊತ್ತಾಗಲಿಲ್ಲ ನಿಮಗೆ. ಈಗ ವಿಷಕಂಠ ಅಂತ ಗೊತ್ತಿವಾಗ ವಿಷಕಂಠ ಯಾರಿಗೆ ಕರಿತೇವ್ರು? ವಿಷಕಂಠ ಎದ್ರ ಸಲುವಾಗಿ ಕರೆದ ವಿಷಕಂಠ ಅಂತಂದಿ? ಎಲ್ಲದ ವಿಷಯಲ್ಲಿರೋನಿಗೆ ಕರೆಕ್ಟಾ? ಗಂಟಲಿನಲ್ಲಿ ವಿಷ ಉಳ್ಳವನು ಅವನು ಯಾರು ನೋಡಿ. ಮೂರನೇ ಉತ್ತರ ಹೊಂಟಲ್ಲ ಅಲ್ಲಿ. ಯಾರು ಪ್ರಶ್ನೆ ಕೇಳುತ್ತಿದೆ ಅವಾಗ ಯಾರು? ಶಿವ. ವಿಷಕಂಠ ಅನ್ನಂತದನು ಬಹುರ್ವಿ ಸಮಾಸ, ಶಿವ ಅನ್ನಂತದನು ಬಹುರ್ವಿ ಸಮಾಸ. ಕರೆಕ್ಟಾ? ಈಗ ಒಂದು ಎಕ್ಸಾಂಪಲ್ ಹಣೆಗಣ್ಣ ಅಂತ ಬರ್ತೀವ. ಯಾವ ಗಣ್ಣ? ಹಣೆಗಣ್ಣ. ಯಾರಿಗೆ ಕರಿತೇವ ಹಣೆಗಣ್ಣ? ಯಾರಿಗೆ ಕರಿತೇವ್ರಿ? ಹಣೆಗಣ್ಣ. ಯಾಕೆ ಕರೆದೇವ್ ಹಣೆಗಣ್ಣ? ಹಣೆ ಕರಿಕೆರೆ ಕಣ್ಣದ. ಹಣೆಯಲ್ಲಿ ಕಣ್ಣುಳ್ಳವನು ಯಾರು? ಶಿವ. ಇದು ಪದವಿ ಕೂಡ ಯಾವ್ದ ಇವಾಗ? ಈಗ ಬಿಡ್ರಿ ಇವಾಗ ಸರ್ ಮುಕ್ಕಣ್ಣ. ಯಾವ ಕಣ್ಣ? ಮುಕ್ಕಣ್ಣ. ಕರೆಕ್ಟಾ? ಮುಕ್ಕಣ್ಣ ಹೌದಾ? ಮುಕ್ಕಣ್ಣ. ಸೋರಿ ಇಲ್ಲಿ 3 ಹೊಂಟದ್ರಿ. ನೀವ್ ಹೇಳಿದ್ರಿ ದ್ವಿಗು ಸಮಾಸದಾಗ ಸಂಖ್ಯೆ ಬಂದ್ರ ಯಾವ ಸಮಾಸ ಅಂತ ಹೇಳ್ತೀರಿ ನೀವು? ದ್ವಿಗು ಸಮಾಸ ಅಂತ ಕಂಡಿಬೇಕಂತ ಹೇಳಿದಿರಿ ಇವಾಗ. ಮತ್ತ ಇಲ್ಲಿ ಮುಕ್ಕಣ್ಣ ಹೆಂಗ ನಾವು ಯಾವಾಗ ಅಂತ ತಿಳ್ಕೊಬೇಕ್ರಿ? ಏನ್ ದ್ವಿಗು ಸಮಾಸ ಅಂತ ತಿಳ್ಕೊಳ್ಬೇಕಾ? ಏನ ಬಹುರ್ವಿ ಸಮಾಸ ಅಂತ ತಿಳ್ಕೊಳ್ಬೇಕಾ? ಬಹುರ್ವಿ ಅಂತ ತಿಳ್ಕೊಬೇಕು. ಯಾಕಂದ್ರ ಇಲ್ಲಿ ಏನ್ ಕೊಟ್ಟಿಲ್ಲ ಅಂದ್ರ ಇಲ್ಲಿ ನೂ ಮಾಡಿದ್ದೀನಂದ್ರ ಬರೇ ನೂ ಮಾಡೋದಂದ್ರ ಅದು ಯಾವ ಸಮಾಸ ಅನ್ಸ್ಕೊತಿತ್ತದು? ಯಾಕಂದ್ರ 3 ಕಣ್ಣು ಹತ್ತಿತ್ತದು. ಯಾವಾಗ ಕಾಣತ್ರಿ? 3 ಕಣ್ಣು. 3 ನಂತರದ ಸಂಖ್ಯೆ, ಕಣ್ಣು ನಂತದ್ದು ನಾಮಪದ ಅಂತಿತ್ತು. ಕರೆಕ್ಟಾ? ಇದು ಮುಕ್ಕಣ್ಣು ಅಂತಿತ್ತಂದ್ರ ಅದು ಯಾವ ಸಮಾಸ ಅಂತ ಗೊತ್ತಿತ್ತದ? ಇಲ್ಲಿ ದ್ವಿಗು ಸಮಾಸ. ಇಲ್ಲಿ ಏನ್ ಕೊಟ್ಟ ನಾವು ಬರೀ ಇಲ್ಲಿ ಮುಕ್ಕಣ್ಣ. ಯಾವಣ್ಣ? ಮುಕ್ಕಣ್ಣ ಅಂದ್ರ ಮುಕ್ಕಣ್ಣ ಅಂದ್ರೆ ಏನು? 3 ಕಣ್ಣು ಉಳ್ಳವನು ಯಾರು? ಅವನೇ ಶಿವ. ಯಾರೇ ಶಿವ? ಯಾವ ಸಮಾಸ? ಬಹುರ್ವಿ ಸಮಾಸ. ಕರೆಕ್ಟಾ? ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪಾ ಅಂದ್ರ ರಾಜೀವ ಸಕನಾಳೆ ಅಂತ ಬರ್ತದೆ. ಯಾವ ಸಕನಾಳೆ?
ರಾಜೀವ ಸಕನಾಡೆ ವೀರದೇವರ ನೋವಿಸೇನು ಅಂತ ಕೊಟ್ಟಿರ್ತಾನೆ ಇವಾಗ. ರಾಜೀವ ಸಕನಾಡೆ, ರಾಜೀವ ರಾಜೀವ ಸಕ ಗೊತ್ತ್ರೀಗ ಅಂದ್ರ ಗೊತ್ತ? ಸಕ ಅಂದ್ರೆ ಏನಲ್ಲಿ? ಸಕ ಅಂದ್ರೆ ಏನು? ಗೆಳೆಯ. ಕರೆಕ್ಟಾ? ಸಖಿ ಸಕ ಅಂತ ಕೇಳಿದಿಲ್ಲ? ಸಕ ಸಖಿ, ಸಖಿ ಸಕ ಗೊತ್ತಿಲ್ಲ? ಸಕ ಅಂದ್ರ ಗೆಳೆಯ, ಸಖಿ ಅಂದ್ರೆ ಗೆಳತಿ ಅನ್ನಪ್ಪ ಇವಾಗ. ರಾಜೀವ ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ, ರಾಜೀವ ಅಂದ್ರ ತಾವರೆ, ತಾವರೆಯ ಗೆಳೆಯ. ಯಾರು? ವಿಷ್ಣು ಅಥವಾ ಕೃಷ್ಣ. ಯಾರೇ? ವಿಷ್ಣು. ತಾವರೆ ಗೆಳೆಯ ಇಲ್ಲಿ ವಿಷ್ಣು ಅಂದ್ರೆ ರಾಜೀವ ಸಕ ಅಂತ ಕೊಟ್ಟನ. ನಾಳೆ ಏನಂತ ಹಾಕ್ತೀರಿ ಇವಾಗ? ಕರ್ಮಧಾರೆ ಸಮಾಸ. ಯಾವ ಸಮಾಸ? ಬಹುವ್ರೀ ಸಮಾಸನೇ. ಯಾವ ಸಮಾಸ? ಬಹುವ್ರೀ ಸಮಾಸ. ರಾಜೀವ ಸಕ ನೋಡ್ರಿ. ಅಂದ್ರೆ ನಾ ಹೇಳ್ತೀನಿ, ರಾಜೀವ್ ಅಂದ್ರ ತಾವರೆ, ಸಕ ಅಂದ್ರೆ ಗೆಳೆಯ. ತಾವರೆ ಗೆಳೆಯ ಯಾರಲ್ಲಿ? ವಿಷ್ಣು ಅಥವಾ ಕೃಷ್ಣ. ಅದಕ್ಕೆ ಹೇಳ್ತಾರವ. ರೈಟ್? ಇವೆಲ್ಲನೂ ಕೂಡ ಅದಕ್ಕೆ ತಲೆಗಿರ್ಬೇಕಂತ ಹೇಳ್ತೀನಿ. ಏನೋ ಕೊಡ್ತಾನೆ ಇವಾಗ. ಯಾವದಪ್ಪ ಅಂದ್ರ ಅಂತ ಕಾತ್ಮಜ್ಜ ಅಂತ ಕೊಡ್ತಾನವ. ಹೆಂಗ್ರಿ? ಅಂತ ಕಾತ್ಮಜ್ಜ ಯಾರಿಗೆ ಕರಿತೇವೆ ನಾವು? ದಾಡವಾರಾಯ ಕರಿತೇವೆ. ಅಂತ ಕಾತ್ಮಜ್ಜ. ಇದನ್ನು ಕೂಡ ಯಾವ ಸಮಾಸ ಇವಾಗ? ಗೌರವಿ ಸಮಾಸ. ಯಾವ ಸಮಾಸಪ್ಪ? ಗೌರವಿ ಸಮಾಸ. ತಲೆಗಿರ್ಲಿ, ಗೌರವಿ ಸಮಾಸ. ಯಾವ ಸಮಾಸ? ಗೌರವಿ ಸಮಾಸ. ವಿನಾಪಸುತ ಎಲ್ಲ ಕೂಡ ಗೌರವಿ ಸಮಾಸ. ನೆಕ್ಸ್ಟ್ ತಿಳಿತು ಏನ್ ತಿಳಿದಿಲ್ರು? ಹಾ ತಿಳಿದಿಲ್ಲ? ಈ ಕಮಲಾಕ್ಷಿ ಬರ್ತಾಳೆ ಇವಾಗ. ಕಮಲಾಕ್ಷಿ ಏನಂತ ಹೇಳಿದ್ವಿ ಇವಾಗ? ಹಾ ಕಮಲಾಕ್ಷಿ. ಕಮಲದ ಕಣ್ಣುಳ್ಳವಳೆ ಕಮಲಾಕ್ಷಿ. ಯಾವ ಸಮಾಸ? ಇವಾಗ ಮೀನಂತೆ ಕಣ್ಣುಳ್ಳವಳೆ ಮೀನಾಕ್ಷಿ. ಹೌದಾ? ಇವೆಲ್ಲ ಕೂಡ ಅದಕ್ಕೆ ಏನ್ ಅನ್ಸ್ಕೊತಾವೆ? ಈಗ ಇರ್ಲಿ ಇವಾಗ ಮೂಸಿಕ ಕೇಳಿದ್ರು. ಮೂಸಿಕ ವಾಹನ. ಏನ್ ಮೂಸಿಕ ಅಂದ್ರೆ ಬಿಡಿಸ್ಬಿಡೋಣ ಇವಾಗ. ಮೂಸಿಕ ಒಂದು ವಾಹನವಾಗಿ ಉಳ್ಳವರು ಯಾರು? ಗಣಪತಿ. ಇದನ್ನು ಕೂಡ ಯಾವ್ದು ಇವಾಗ? ಮೂಸಿಕ ಅನ್ನಂಥದ್ದು ಯಾವ ಸಮಾಸ? ಗೌರವಿ ಸಮಾಸ. ಯಾವ ಸಮಾಸ ರೀ? ಗೌರವಿ ಸಮಾಸ. ಅರ್ಥ ಆಯ್ತು ಇವಾಗ? ಇವೆಲ್ಲ ಪದಗಳಿಗೆ ಏನ್ ಅನ್ಸ್ಕೊತಾವ ಅಂದ್ರ ನೋಡ್ರಿ, ಯಾರು ಒಂದು ಪ್ರಶ್ನೆ ಬರ್ಬೇಕಲ್ಲಿ. ಆ ಪ್ರಶ್ನೆ ಬರುವಂತ ಪದಗಳೆಲ್ಲರೂ ಕೂಡ ಏನ್ ಅನ್ಸ್ಕೊತಾವ ಇವಾಗ? ಗೌರವಿ ಸಮಾಸ. ಯಾವ ಸಮಾಸ ರೀ? ಗೌರವಿ ಸಮಾಸ. ಈಗ ನಾಳೆ ಜಟಿಲ ಕಬರಿ ಅಂತ ಬರ್ತಾಳೆ ಇವಾಗ. ಜಟಿಲ ಕಬರಿ ಯಾರು? ಅಂದ್ರ ತುರ್ಬವನ್ನು ಉಳ್ಳವಳು ಯಾರು? ಹಾ ಶಬರಿ. ಇದನ್ನು ಕೂಡ ಯಾವ ಸಮಾಸ? ಗೌರವಿ ಸಮಾಸ. ಯಾವ ಸಮಾಸ ರೀ? ಗೌರವಿ ಸಮಾಸ. ಎಲ್ಲದೂ ಕೂಡ ಏನಾಗಿರ್ಬೇಕಪ್ಪ ಅಂದ್ರ ನಿಮ್ಗೆ ಗೊತ್ತಿರ್ಬೇಕು. ಕರೆಕ್ಟಾ? ಈಗ ನೆಕ್ಸ್ಟ್ ಯಾವತ್ತ ಹೇಳೋಣ ಇವಾಗ? ಕ್ರಿಯಾ ಸಮಾಸ. ಯಾವ ಸಮಾಸ ರೀ? ಕ್ರಿಯೆ. ಕ್ರಿಯೆ ಸಮಾಸ. ಹೆಸರೇ ಹೇಳತ್ತದು ಕ್ರಿಯೆ ಸಮಾಸ. ಕ್ರಿಯೆ ಸಮಾಸ. ಕ್ರಿಯೆ ಅಂದ್ರೆ ಏನು? ಕೆಲಸ. ಫಸ್ಟಿಗೆ ಕ್ರಿಯಾ ಸಮಾಸ ನಾಮ ಇರಬೇಕು. ಫಸ್ಟಿಗೆ ಏನಿರ್ಬೇಕು? ನಾಮ. ಇಲ್ಲಿ ಏನಿರ್ಬೇಕು? ಉತ್ತರದಲ್ಲಿ ಕ್ರಿಯೆ ಇರಬೇಕು. ಇಂಥ ಪದಗಳಿಗೆ ಏನ್ ಕರಿತೇವಿ? ಕ್ರಿಯಾ ಸಮಾಸ. ಸರ್ ಹ್ಯಾಂಗ್ರಿ? ಸರ್ ಕೈ 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 ಚಾಚು. ಹೇಗ ಇವತ್ತಿಗೆ ಪದಗಳಿಗೆ ಕೈ ಚಾಚು ಅಂತಿದ್ದೀನಿ. ಚಾಚು ಕೆಲಸ ನಡೆದಿಲ್ಲಿ ನಡೆದಿಲ್ರಿ. ಕೈಗೆ ಕೈ ನಾಮಪದ, ಚಾಚೋದು ಕ್ರಿಯಾಪದ. ಕರೆಕ್ಟ್? ಕ್ಲಿಯರ್? ಕ್ರಿಯಾಪದ. ಇಲ್ಲಿ ಹುಡುಗ ಇದೇ ಹಳೆ ಕನ್ನಡ ಕೇಳಿದ್ರು ನಾನು. ಆದ್ರೆ ಇನ್ನೊಂದ್ ಸಾರಿ ಕೈ ಯಾನು. ದುರ್ಯೋಧನ ಬಾಯಲ್ಲಿ ಕೈ ಅನ್ನೋದು ಸರಿನಾ? ಕೈ ಯಾನು. ಕೈ ಯಾನು ಅಂದ್ರೆ ಏನು? ಕೈ ಚಾಚು ಅಂತ ಪ್ಲೇ ಇವಾಗ. ರೈಟ್? ಈಗ ಕೈ ಬೀಸು ಯಾವ್ದದ? ಇಲ್ಲಿ ನಾಮಪದ ಯಾವ್ದು? ಕ್ರಿಯಾಪದ ಯಾವ್ದು? ಕೈ ನಾಮಪದ. ಬೀಸುತ್ತಿದವ. ಕರೆಕ್ಟ್? ಕರೆಕ್ಟ್. ಈಗ ಕಣ್ಣು ಬೇರೆ ಯಾವ್ದಿಗೆ? ಕಣ್ಣು. ಕಣ್ಣು ನಂತರ ನಾಮಪದ. ಹಿಂಗೆ ತೆಗಿಲತ್ತೀನಿ. ಈಗ ಕೆಲಸ ಅಲ್ಲಿ ಯಾವತ್ ಸಮಾಸ? ಅದು ಕ್ರಿಯಾ ಸಮಾಸ. ಹೌದಾ? ಇವಾಗ ಈಗ ನೆಕ್ಸ್ಟ್ ನೋಡಿ. ಇವಾಗ ಐತಿ ಇವಾಗ ಮೈ ಮುಚ್ಚು. ಮೈ ಮುಚ್ಚು. ಮೈ ಅನ್ನೋದು ನಾಮಪದ, ಮುಚ್ಚು ಕ್ರಿಯಾಪದ. ಈ ರೀತಿಯಾಗಿ ಬರ್ತಾ ಯಾವ ಸಮಾಸ ಆಗ್ತದೆ ಇವಾಗ? ಯಾವ ಸಮಾಸ? ಈಗ ಇವಾಗ ಗಮಕ ಸಮಾಸ ಉಲ್ಟಾ. ಯಾಕೆ ಉಲ್ಟಾ ಅಂದ್ರೆ ಕ್ರಿಯಾಪದ ಇದ್ಗಡೆ ಇರ್ತದ, ನಾಮಪದ ಇದ್ಗಡೆ ಇರ್ತದ. ಇಷ್ಟೇ. ಕ್ರಿಯಾಪದ ಇದ್ಗಡೆ ಇರ್ತದ, ನಾಮಪದ
ಕಡೆ ಇರ್ತದೆ ಸರ್. ಹ್ಯಾಕ್ರಿ ಈಗ ಇವಾಗ ಸಿಡಿ ಮದ್ದು ಅಂತ ಬರ್ತೀವಿ. ಇವಾಗ ಸಿಡಿ ಮದ್ದು ಯಾವ ಮದ್ದು ರೀ? ಸಿಡಿ ಮದ್ದು ಅಂತ ಬರ್ತೀವಿ. ಇವಾಗ ಏನ್ ಮಾಡ್ತದ್ರಿ? ಸಿಡಿ ಅಂತ ಗೊತ್ತಲ್ಲ, ಬಾಂಬ್ಗಳು ಹಾಕೊಂಡು ಗಣ್ಣ ಅಂತ ಸಿಡಿ ಅಂದ್ರೆ ಹಾರತ್ತ ಕೆಲಸ ಮಾಡೋದು ಅಷ್ಟಿ ಕ್ರಿಯೆಗೆ ಹಾರತ್ತದ. ಮದ್ದು ನಾಮಪದ ಅದ ಉಲ್ಟಾ ಅಂತ ಹೇಳಿನೇ ಇರೋದು. ಕ್ರಿಯಾಪದ ಉಲ್ಟಾ ಸಿಡಿ ಮದ್ದು. ಇನ್ನೊಂದು ಎಕ್ಸಾಂಪಲ್ ನೈದ ವಸ್ತ್ರ. ಯಾವ್ದ್ರಿ? ನೈದ ವಸ್ತ್ರ. ವಸ್ತ್ರ ಅಂದ್ರೆ ಬಟ್ಟೆ. ಈಗ ಇದು ನಾಮಪದ, ನೇಯ ಅಂದ್ರೆ ಬಟ್ಟೆ ನೋಯೋದು. ಅರ್ಥ ಆಯ್ತಲ್ಲ ಇವಾಗ? ಈಗ ಬಟ್ಟೆ ಏನಂತ ನಾಮಪದ, ನೇಯ್ಲತ್ತ ಏನ್ ನೈಲತ್ತಾರ ಬಟ್ಟೆ. ಯಾವ ಸಮಾಸ ಐತಿ ಇವಾಗ? ಗಮಕ ಸಮಾಸ. ಇದ್ರಾಗ ಇನ್ನೊಂದದ ರೀ, ಇದ್ರಾಗ ಇನ್ನೊಂದು ಬರ್ತದ, ಇನ್ನೊಂದದ ಎರಡನೇ ಪಾಠ ಅಂದ್ರೆ ಎರಡನೇ ನಿಯಮ. ಎರಡನೇ ನಿಯಮ ಅಂದ್ರ ಈ ಗಮಕ ಸಮಾಸದಾಗ ಸರ್ವನಾಮಗಳು ಬರ್ತಾವ್ರಿ. ಯಾವ ನಾಮಗಳು ಬರ್ತಾವ? ಸರ್ವನಾಮಗಳು. ಯಾವ ಸಮಾಸದಾಗ? ಗಮಕ ಸಮಾಸದಾಗ. ಹೇಗೆ ಸರ್ವನಾಮಗಳು ಬರ್ತಾವಂದ್ರ ಎಕ್ಸಾಂಪಲ್ ಇರ್ಲಿ. ಆ ಈ ಅಂತ ಪದ ಸಾಕದು ಫಸ್ಟಿಗೆ. ಆ ಹುಡುಗಿ, ಈ ಹುಡುಗ, ಹೌದಾ? ಅವ, ಆ ಹೆಂಗಸು, ಆ ಗಣಸು, ಈ ರೀತಿಯಾಗಿ ಬಂದವರನ್ನು ಕೂಡ ಯಾವ ಸಮಾಸ ಅನಿಸ್ಕೊಳ್ತದ? ಗಮಕ ಸಮಾಸ. ಯಾವ ಸಮಾಸ ರೀ? ಗಮಕ ಸಮಾಸ. ಅರ್ಥ ಆಯ್ತು? ಏನ್ ಅರ್ಥ ಆಗಿಲ್ಲ? ಆಗ್ಯದ? ನೆಕ್ಸ್ಟ್ ಹೋಗೋಣ್ರಿ. ಕೇಳೊಂದು ಪ್ರಶ್ನೆ ಕೇಳಿವಾಗ ಇದ್ರ ಮೇಲೆ ಹೇಳ್ರೋಣ. ಇವಾಗ ಇಷ್ಟೆಲ್ಲ ಮುಗಿದ, ಇವಾಗ ಮುಗ್ದಾವಲ್ಲ? ಮುಗ್ದೋ ಒಂದ್ ಪ್ರಶ್ನೆ ಕೇಳ್ತೀನಿ, ಹೇಳ್ತೀರಿ ಇವಾಗ ಯಾವ ಸಮಾಸ ಅಂತ ಹೇಳ್ತೀರಿ? ಹೇಳ್ತೀರಿ ಇಲ್ವೋ? ಹೇಳ. ಯಾವ್ದಪ್ಪ ಅಂದ್ರ ಒಂದ್ ಎಕ್ಸಾಂಪಲ್. ಯಾವ ಎಕ್ಸಾಂಪಲ್ ಅಂದ್ರ ಈಗ ಅಷ್ಟ ದಿಗ್ಗಜರು ಅಂತ ಬರ್ತೀವಿ. ಅಷ್ಟ ದಿಗ್ಗಜರು ಹೇಳ. ಅಥವಾ ದಿಗ್ಮಂಡಲ ಆಚೆಗೂ ದಿಗ್, ಅದು ಆಕ್ಚುಲಿ ದಿಗ್ಮಂಡಲ, ದಿಗ್ಮಂಡಲ ಅಂತ ಬರ್ತೀವಿ. ಯಾವ ಸಮಾಸ ಅದ ಇವಾಗ? ಇದು ಯಾವ ಸಮಾಸ ಅದ? ಇದು ಯಾವ ಸಮಾಸ ಅದ? ಇದು ದಿಕ್ಕು ಅಂದಾಗ, ಇದು ಮಂಡಲ ಅಂದಾಗ ದಿಗ್ಮಂಡಲ. ಹೌದಾ? ಇದು ಅಷ್ಟ ದಿಗ್ಗಜರು. ಫಸ್ಟ್ ಇದು ದಿಗು ಸಮಾಸ. ಇದು ದಿಕ್ಕು ಅಂತ ನೋಡಿ. ದಿಕ್ಕ ಗಕಾರ ಕಕಾರ ಮಾಡ್ಕೋಬೇಕು. ದಿಕ್ಕು ಮಂಡಲ. ಈಸಿ ಇದೆ. ದಿಕ್ಕು 4 ದಿಕ್ಕ 8 ದಿಕ್ಕ ಅಂತ ಯೋಚನೆ ಮಾಡ್ಕೊಡ್ತೀನಿ. 4 8 ಬಿಡ್ತೀನಿ. ಹಂಗಂದ್ರೆ 4 8 ಬಂದ ದಿಗೋ ಚೆಕ್ ಹೇಳ. ದಿಕ್ಕು ಮಂಡಲ. ಮಂಡಲ ಅಂದ್ರೆ ಏನು? ಪ್ರಪಂಚ ಅಂತ ಒಂದು ರೀತಿ ಭೂಮಂಡಲ ಅಂತ ಕೇಳ್ತಿರಿಲ್ಲ. ದಿಕ್ ಮಂಡಲ ಯಾವಾದ್ರು ದಿಕ್ ಮಂಡಲ ಯಾರು ಏನು ಸೂಚಿಸ್ತಾವ? ಮತ್ತೆ ಹೇಳ್ರಿ, ಮತ್ತೆ ಯಾವ ಸಮಸ್ಯೆ ಅದು ಮುಗಿದು ಆಯ್ತು ಅಷ್ಟೇ. ನೆಕ್ಸ್ಟ್ ಇವಾಗ ಇಷ್ಟೆಲ್ಲ ಐತ್ರಿ. ನೆಕ್ಸ್ಟ್